ಸರಸ್ವತಿ, ಯಾಕೆ ನ್ಯೂಸ್ ಪೇಪರ್ ಬಂದಿಲ್ವಾ? ಒಂದು ಕಪ್ ಕಾಫಿ, ನ್ಯೂಸ್ ಪೇಪರ್ ಇಷ್ಟಿದ್ರೆ ಸಾಕಲ್ವೇನ್ರಿ ನಿಮಗೆ? ಬೇರೆ ಯಾವ್ದ್ರ ಕಡೆ ಗಮನ ಕೊಡ್ಬೇಡಿ. ಅಲ್ಲ, ನಮ್ಮ ಶಶಾಂಕ್ ಮತ್ತೆ ಮೊಮ್ಮಗ ಹೊರಗಡೆ ಹೋಗಿ ಇಷ್ಟೊತ್ತಾಯ್ತು. ಅಲ್ಲ, ವಾಕ್ ಮಾಡ್ಕೊಂಬರಕ್ ಹೋದ್ರು ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಬೋದಾಗಿತ್ತು. ಇನ್ನೂ ಬಂದಿಲ್ವಲ್ರಿ ಅವರು? ಯಾಕೆ ಬೆಳಿಗ್ಗೆ ಇಷ್ಟು ಸಿಟ್ಟಲ್ಲಿ ಮಾತಾಡ್ತಾ ಇದೀಯಾ? ಅಯ್ಯೋ, ಅಲ್ಲ ಅಪ್ಪ ಮಗ ಎಲ್ಲ ಹೋಗಿರ್ತಾರೆ ಬಿಡು, ಓಡಾಡ್ಕೊಂಬರ್ಲಿ. ಏನ್ ಚಿಕ್ಕ ಮಕ್ಳುಗಳು ಇವರು ಕಳೆದೋಗ್ಬಿಡ್ತಾರೆ ಅನ್ನೋ ನಂಗೆ ಹೇಳ್ತಾ ಇದೀಯ. ಅದಲ್ಲ ಕಣ್ರಿ, ನನಗೆ ಏನೋ ಒಂಥರ ಮನ್ಸಲ್ಲಿ ತಳಮಳ ತಳಮಳ ಆಗ್ತಾ ಇದೆ. ಈ ಶಶಾಂಕ್ ಏನಂತಿದ್ದ, ನೀವು ಕೇಳಿಸ್ಕೊಳ್ಳಿಲ್ವಾ? ಆ ಶರ್ಮಿಳನ್ನ ಮನೆ ಕರ್ಕೊಂಬರ್ತೀನಿ ಅಂತ ಅಂದ ತಾನೆ? ಹೌದು ಅಂದ. ಅದಕ್ಕೇನೆ ಇವಾಗ? ಅಲ್ಲ, ಅವನು ಹಿಂತಿ ಕರ್ಕೊಂಬಂದು ಜೀವನ ಮಾಡ್ತೀನಿ ಅಂದ್ರೆ ಅವರಿಬ್ರು ಹೊಂದ್ಕೊಂಡು ಹೋದ್ರೆ ನಿನ್ಗೇನೆ ಕಷ್ಟ. ಹೊಂದ್ಕೊಂಡು ಹೋಗ್ಲಿ ಬಿಡೆ. ರೀ, ಎಲ್ಲ ಗೊತ್ತಿದ್ದು ನೀವು ಹಿಂಗೆ ಮಾತಾಡ್ತಿರಲ್ಲ. ನನಗೆ ಆ ಶರ್ಮಿಳಾ ನಮ್ಮ ಮನೆಗೆ ಬರೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ನೋಡೆ, ಈಗ ಇಷ್ಟ ಕಷ್ಟ ಅನ್ನೋದು ನಮ್ಮಿಬ್ರಲ್ಲಿದ್ರೆ ಸಾಲದು. ಈಗ ನನಗೂ ಫಸ್ಟು ಅವರು ನಡ್ಕೊಂಡಿದ್ದ ರೀತಿ, ಅವರು ಆಡಿದ್ದು ಬಿಹೇವಿಯರು ನನಗೆ ಇಷ್ಟನೇ ಆಗಿರಲಿಲ್ಲ. ಮೊನ್ನೆ ಅವ್ರ ತಾಯಿ ಜೊತೆ ಬಂದಾಗಲೂ ನಾನು ಹೇಳಿ ಕಳಿಸ್ದೆ ಅಲ್ವಾ, ಬೇಡ ಇಂಥ ಸೊಸೆ, ನಮ್ಮ ಮನೆಗೂ ಒಳ್ಳೆ ಸೊಸೆನ ತರ್ತಾ ಇದ್ದೀವಿ ಅಂತ. ಈಗ ನೋಡು, ಆ ಥರ ಹೋಗಿ ಆ ಹುಡುಗಿ ಪ್ರಿಯನ್ನ ಮನೆಗೆ ಸೊಸೆ ಮಾಡ್ಕೊಳ್ಳೋಣ ಅಂತ ಹೋದು. ಅವಳು ಇವಳಿಗಿಂತ ಹೆಚ್ಚು. ನೋಡೆ, ನೀನು ಎಲ್ಲೇ ಹೋಗು, ಎಲ್ಲದರಲ್ಲೂ ಪರ್ಫೆಕ್ಟ್ ಅನ್ನೋವಂಥ ವ್ಯಕ್ತಿ ಎಲ್ಲೂ ಸಿಗಲ್ಲ. ನಾವು ಅವ್ರನ್ನ ತಿದ್ದಿ ಅವ್ರಿಗೆ ತಿಳಿ ಹೇಳಿ ನಾವು ನಮ್ಗೆ ಹೆಂಗೆ ಬೇಕೋ ಆಗ ಬದಲಾಯಿಸ್ಕೋಬೇಕಷ್ಟೇ. ನೋಡು, ಈಗ ಅದೇ ಪ್ರಿಯಾನ ನಾವು ಗೊತ್ತಿಲ್ಲದೆ ಮನೆಗೆ ಕರ್ಕೊಂಬಂದಿದ್ದು ಅಂತ ಅನ್ಕೋ. ಆಗೇನು ಮಾಡ್ತಾ ಇದ್ದೆ? ಆಗ ನೀನು ನೋಡಿರೋ ಸೊಸೆನೆ ತಾನೇ ಮನೆಗೆ ಬರ್ತಿದ್ಲು. ಅವಾಗ ಏನಾದರೂ ಹಿಂಸೆ ಆಯಿತು ಅಂತಂದರೆ ಅವಾಗ ಅಡ್ಜಸ್ಟ್ ಮಾಡ್ಕೋತಿದ್ದೆ ತಾನೆ, ಅವಳಿಗೆ ತಿಳಿಸಿ ಹೇಳ್ತಾ ಇದ್ದೆ ತಾನೆ. ಈಗ ಶರ್ಮಿಳಾ ಅವಳು ಬದಲಾಗಿದ್ದಾಳೆ ಅಂತ ಅಂದಮೇಲೆ ನಾವು ಅವಳಿಗೊಂದು ಅವಕಾಶ ಕೊಟ್ಟರೆ ತಪ್ಪೇನೆ? ಇಲ್ಲ ರೀ, ನನಗೆ ಯಾಕೋ ಒಂಥರ ಭಯ. ಅವಳು ಈಗಾಗಲೇ ಒಂದು 2-3 ಸರಿ ಬದಲಾಗಿದ್ದೀನಿ ಅಂತ ನಮ್ಮ ಮನೆಗೆ ಬಂದು ಸೇರಿಕೊಂಡು ಮತ್ತೆ ಅದೇ ಥರ ಮಾಡಿದ್ಲು. ಮನೇಲಿ ನೆಮ್ಮದಿನೇ ಇಲ್ಲದೆ ಇರೋ ಥರ ಮಾಡಿದ್ಲು. ಅದೆಲ್ಲನೂ ನೋಡ್ತಿದ್ರೆ ನನಗೆ ಈಗಲೂ ಅವಳ ಮೇಲೆ ನಂಬಿಕೆನೇ ಇಲ್ಲ ಕಣ್ರಿ. ಹೌದಾ? ನಿನಗೆ ನಂಬಿಕೆ ಇಲ್ಲ ಅಂತಂದರೆ ಈಗ ಸ್ವಲ್ಪ ದಿನದ ಮಟ್ಟಿಗೆ ನೋಡು ಅವಳ ಬಿಹೇವಿಯರ್ ಹೇಗಿರುತ್ತೆ ಅದೆಲ್ಲನೂ ನೋಡು. ನಿನ್ಗೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಬೇಕಾದರೆ ಶಶಾಂಕ್ ಹತ್ರ ಮಾತಾಡು. ಅಕಸ್ಮಾತ್ ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಅನ್ನೋದೇ ಆದರೆ ಯಾಕೆ ಬದಲಾಗಬಾರ್ದು? ನಮ್ಮ ಜೀವನನೂ ಚೆನ್ನಾಗಿರುತ್ತೆ, ನಮ್ಮ ಮಕ್ಳ ಜೀವನನೂ ಚೆನ್ನಾಗಿರುತ್ತೆ. ನೋಡು, ಯೋಚನೆ ಮಾಡು, ಸುಮ್ಮನೆ ಕುಂಕೆಲ್ಲ ತೆಗಿಬೇಡ. ನೋಡ್ರಿ, ನಿಮಗೆ ನಾನು ಮಾತಾಡ್ತಿರೋ ಮಾತು ಕುಂಕು ಅಂತ ಅನ್ನಿಸ್ಬೋದು, ಆದರೆ ನನಗೆ ಆ ಶರ್ಮಿಳನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗ ನಾನೊಂದು ಹುಡುಗಿ ನೋಡ್ಕೊಂಬಂದಿದ್ದೀನಲ್ರಿ, ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಇನ್ನ ಚಿಕ್ಕ ಹುಡುಗಿ, ನಮ್ಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೋಬೋದು. ಅಲ್ಲದೆ ಅವ್ರ ಮನೆ ಕಡೆನೂ ಅಷ್ಟೇನು ರಿಚ್ ಇಲ್ಲ. ಈಗ ಇವಳಿಗೇನು ನಮ್ಮ ಅಪ್ಪನ ಮನೆ ಕಡೆ ದುಡ್ಡು ಕಾಸು ಇದೆ ಅಂತ ತಾನೇ ದುರಹಂಕಾರ ಇದ್ದಿದ್ದು. ಈಗ ನಾನು ನೋಡಿರೋ ಹುಡುಗಿಗೆ ಆ ಥರ ಏನು ದುರಹಂಕಾರ ಇಲ್ಲ ಕಣ್ರಿ. ಖಂಡಿತವಾಗ್ಲು ಅವಳು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಹೇಳ್ತಿರೋದು, ಆ ಶಶಾಂಕ್ಗೆ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ. ನೋಡಪ್ಪ, ಬೇಡ, ಈಗ ಇನ್ನೊಂದು ಹುಡುಗಿ ನೋಡಿದ್ದೀವಿ, ಅವಳನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರುವಂತ ಹೇಳ್ಬೇಕು ನೀವೇನೇನೆ. ಈಗ ನಾನು ಆಗಲೇ ಹೋಗಿ ಅವ್ರ ಮನೆಯಲ್ಲಿ ಮಾತುಕತೆ ಮಾಡ್ಕೊಂಡು ಬಂದಿದ್ದೀನಿ ಕಣ್ರಿ. ಈಗೇನಾದರೂ ಮದುವೆಗಿದ್ವೆ ನಿಲ್ತು ಈಗ ಬೇಡ ಅಂತ ಅಂದು ಅಂತಂದರೆ ನನ್ನ ಮರ್ಯಾದೆ 3 ಕಾಸು ಕರಾಜಾಗುತ್ತೆ. ನಮ್ಮ ಅಕ್ಕನ ಮುಂದೆನೂ ಮರ್ಯಾದೆ ಹೋಗುತ್ತೆ ಕಣ್ರಿ. ಇವಳು ಮಾತು ಏನು ನಡೆಯಲ್ಲ ಮನೆಯಲ್ಲಿ ಅನ್ನೋ ರೀತಿ ಅವಳು ಟ್ರೀಟ್ ಮಾಡ್ತಾಳೆ. ನನಗದು ಇಷ್ಟ ಇಲ್ಲ ಕಣ್ರಿ. ಏನೇ ಆದ್ರೂ ಅಷ್ಟೇ, ಆ ಶರ್ಮಿಳಾ ನಮ್ಮ ಮನೆಗೆ ಬರಬಾರ್ದು. ನಾನು ಈಗ ನೋಡ್ಕೊಂಬಂದಿರೋ ಹುಡುಗಿನೇ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು. ಲೇ, ನೀನಿನ್ನು ಯಾವ ಕಾಲದಲ್ಲಿದೆಯೇ? ಅಷ್ಟು ಸುಲಭಕ್ಕೆ ಹೆಣ್ಣು ಕೊಡೋರು ಒಪ್ತಾರೆ ಅಂತ ಅನ್ಕೊಂಡಿದೀಯಾ? ಈಗ ಆಯ್ತು, ನೀನು ಹೋಗಿ ನೋಡ್ಕೊಂಬಂದು 2 ದಿನ ಆಯ್ತಲ್ವೇನಮ್ಮ, ಏನು ಅವ್ರ ಕಡೆಯಿಂದ ಒಂದಾದ್ರೂ ಫೋನ್ ಬಂದಿದ್ಯಾ? ಅದರಲ್ಲೇ ಅರ್ಥ ಮಾಡ್ಕೊ ನೀನು, ಅವ್ರಿಗೆ 2ನೇ ಮದ್ವೆಗೆ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ. ಈಗ ಈ ಮದುವೆ ಆಗಿಲ್ದಿರೋ ಹುಡುಗರಿಗೆ ಗಂಡು ಹೆಣ್ಣು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನೀನು 2ನೇ ಸಂಬಂಧಕ್ಕೆ ಹೋಗಿ ಚಿಕ್ಕ ಹುಡುಗಿನ ಮಾಡ್ಕೊಂಬರ್ತೀನಿ ಅಂದರೆ ಅವ್ರು ಕೊಡ್ತಾರೇನೆ? ನೀನೇ ಯೋಚನೆ ಮಾಡು. ಸುಮ್ಮನೆ ಇದೆಲ್ಲ ವೇಸ್ಟು. ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಶರ್ಮಿಳನ್ನ ಕರ್ಕೊಂಬಂದ ಅಂತಂದರೆ ಇನ್ನೂ ಒಳ್ಳೇದೇ ಆಗುತ್ತೆ. ಹೊಂದ್ಕೊಂಡು ಮಾಡ್ಕೊಂಡೋಗಿ ಅತ್ತೆ ಸೊಸೆ. ನೋಡ್ರಿ, ನನಗೆ ಹೇಳ್ದೆ ತಾನೇ ನಾನು ನಿಮಗೆ, ನನಗೆ ಅವಳ ಮನೆಗೆ ಬರೋದು ಇಷ್ಟ ಇಲ್ಲ. ಹಂಗೇನಾದರೂ ಅವಳ ಮನೆಗೆ ಬರ್ತಾಳೆ ಅನ್ನೋದೇ ಆದರೆ ನಾನು ಈ ಮನೆಯಲ್ಲಿರಲ್ಲ. ನಿಮ್ಮ ಮಗಂಗೆ ಹೇಳ್ಬಿಡಿ. ಅಮ್ಮ, ಹಾಗೋ ಅವನೇ ಬಂದ ನೋಡು. ಹೇಳು, ನೀನೇ ಹೇಳು. ನಾನು ಇನ್ನೊಂದ್ಸರಿ ಏನು ಹೇಳೋದು? ನೀನೇ ಮಾತಾಡು. ಅಮ್ಮ, ಎಲ್ಲೋ ರಾಜ, ಎಲ್ಲೋ ಹೋಗಿದ್ದೆ ನೀನು? ಬೆಳಿಗ್ಗೆ ಎದ್ದೆದ್ದರೇನೆ ಹೋಗ್ಬಿಟ್ಟಿದ್ದೀರಲ್ಲ, ಒಂದು ಮಾತು ನನಗೆ ಹೇಳೋಗ್ಬೇಕು ಅನ್ನೋಂಗೆ ಜ್ಞಾನ ಇಲ್ವಾ ನಿಮಗೆ? ಅದು ಅಮ್ಮ, ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ಒಂದು ನಿಮಿಷ ಇರು.
ಬನ್ನಿ ಒಳಗಡೆ ಬನ್ನಿ. ಒಳಗಡೆ ಬನ್ನಿನ ಯಾರನ್ನ ಕರ್ಕೊಂಬಂದಿದ್ಯೋ? ನಿನಗೆ ಗೊತ್ತಾಗುತ್ತೀರಮ್ಮ. ಇವಳನ್ನ ಯಾಕೋ ಕರ್ಕೊಂಬಂದೆ ನಮ್ಮ ಮನೆಗೆ? ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೋ. ಏನೋ ಸಮಾಧಾನ ಮಾಡ್ಕೋಬೇಕು? ಇವಳನ್ನ ಕರ್ಕೊಂಬರಕ್ಕೆ ಮುಂಚೆ ನನ್ನೊಂದು ಮಾತು ಕೇಳಬೇಕು ಅಂತ ನಿನ್ಗೆ ಅನಿಸ್ಲಿಲ್ಲ ಅಲ್ವಾ? ಇವಾಗ ತಾನೇ ನಾನು ನಿಮ್ಮ ತಂದೆ ಹತ್ರ ಇದನ್ನೇ ಮಾತಾಡ್ತಾ ಇದ್ದೆ, ನೀನು ಅದೇ ಕೆಲಸ ಮಾಡ್ಬಿಟ್ಟಲ್ಲ. ನನ್ನ ಮಗ ನನ್ನ ಮಾತನ್ನ ದಾಟಲ್ಲ, ನಾನು ಹೇಳಿದ ಮಾತು ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೀನು ಅದಕ್ಕೆ ವಿರುದ್ಧವಾಗಿ ನಡ್ಕೊಬಿಟ್ಟೆ ಕಣೋ. ಅಮ್ಮ ಸುಮ್ಮನೆ ಕೋಪ ಮಾಡ್ಕೋಬೇಡ, ಏನಾಯ್ತು ಅಂತ ನಾನು ಹೇಳ್ತೀನಿ. ಬೇಡಪ್ಪ, ನೀನು ಏನು ಹೇಳೋದು ಬೇಡ, ನನಗೆ ಎಲ್ಲ ಅರ್ಥ ಆಗೋಯ್ತು. ಈಗ ನಿನಗೆ ನನಗಿಂತ ಅವಳೇ ಮುಖ್ಯ ಆಗಿದ್ದಾಳಲ್ವಾ? ಅತ್ತೆ ಪ್ಲೀಸ್ ಅತ್ತೆ, ಆ ಥರ ಎಲ್ಲ ಮಾತಾಡಬೇಡಿ. ಏಯ್ ನೀನು ಮುಚ್ಚು ಬಾಯಿ, ನೀನು ಮಾತಾಡಬೇಡ. ನಾನು ಮಾತಾಡ್ತಿರೋದು ನನ್ನ ಮಗನ ಜೊತೆನಲ್ಲಿ. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ನಾನು ಎಲ್ಲನೂ ನಿಮಗೆ ತಿಳಿಸಿ ಹೇಳ್ತೀನಮ್ಮ ಪ್ಲೀಸ್. ಈಗ ನೋಡು, ಈಗ ತಾನೇ ಬಂದಿದ್ದಾಳೆ, ಸುಮ್ಮನೆ ಅವಳ ಜೊತೆ ಕೂಗಾಡಬೇಡ. ಓಹೋ, ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಇದೆಯಪ್ಪ ನಿನಗೆ. ಅವಳು ಬಂದಿದ್ದಾಳೆ, ಅವಳಿಗೆ ಕೂಗಾಡಬೇಡ, ಅವಳಿಗೆ ಬೇಜಾರಾಗುತ್ತೆ. ನನಗೆ ಹೊಟ್ಟೆ ದಗ 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 ಅಂತ ಉರಿತಾ ಇದೆ, ನನಗೆ ಬೇಜಾರಾಗಲ್ವಾ? ನೀನು ಹೇಳಿದ್ದೆ ತಾನೇ, ನಾನೊಂದು ಹುಡುಗಿ ನೋಡಿದ್ದೀನಿ, ತುಂಬ ಒಳ್ಳೆ ಹುಡುಗಿ, ಮಾಡ್ಕೊ ಅಂತ. ಅಷ್ಟು ಬೇಗ ಇವಳು ಕರ್ಕೊಂಬಂದ್ಬಿಟ್ಟೆ ಅಲ್ವಾ? ಅಮ್ಮ ನೋಡು, ಬಾ ಒಳಗಡೆ, ಬಾ ಒಳಗಡೆ ಮಾತಾಡ್ತೀನಿ. ಏನೋ ಒಳಗಡೆ ಮಾತಾಡೋದು? ಏಯ್ ಶರ್ಮಿಳಾ, ನಿನ್ನ ಯಾರೇ ಬರೋದಕ್ಕೆ ಹೇಳಿದ್ದು? ನಾನು ಕದ್ದಿದ್ದೇನೆ ನಿನ್ನ ಬಾ ಅಂತ? ಯಾವ ಮುಖ ಇಟ್ಕೊಂಡು ಬಂದಿದೆಯಾ ಇಲ್ಲಿಗೆ? ಹೋಗೆ, ಮನೆಯಿಂದ ಆಚೆ ಹೋಗೆ. ಅತ್ತೆ ಪ್ಲೀಸ್ ಅತ್ತೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ, ನಿಮಗೂ ನನ್ನ ಮೇಲೆ ಕೋಪ ಇದೆ ಅನ್ನೋದು ನನಗೆ ಗೊತ್ತು. ಅದೇ ಇದೊಂದು ಅವಕಾಶ ಕೊಡಿಯತ್ತೆ, ನಾನು ನನ್ನ ಗಂಡ ನನ್ನ ಮಗು ಜೊತೆ ಜೀವನ ಮಾಡಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ದೀನಿ ಅತ್ತೆ. ಪ್ಲೀಸ್ ಅತ್ತೆ, ಇದೊಂದು ಅವಕಾಶ ಕೊಡಿಯತ್ತೆ. ಏಯ್ ಮುಚ್ಚೆ ಬಾಯಿ, ನಿನ್ನ ಬಾಯಿಂದ ನಾನು ಅತ್ತೆ ಅಂತ ಕರಿಬೇಡ. ನೀನು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ನಿನ್ನಂಥ ಕೆಟ್ಟ ಕೆಲಸ ಮಾಡಿದ್ರು ನನ್ನ ಮಗ ಕ್ಷಮಿಸಿ ಕರ್ಕೊಂಬಂದಿರ್ಬೋದು, ಆದರೆ ನನಗೆ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಆಗ್ತಾ ಇಲ್ಲ. ನೀನು ಈ ಮನೆಯಲ್ಲಿ ಇರಬೇಕು ಅನ್ನೋದೇ ಆದರೆ ನಾನು ಈ ಮನೆಯಲ್ಲಿರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಏನು ಮಾಡ್ತೀರಾ? ಸರಸ್ವತಿ ಸ್ವಲ್ಪ ಸುಮ್ಮನೆ ಇರ್ತೀಯಾ ನೀನು? ಯಾಕ್ರಿ ಸುಮ್ಮನಿರಬೇಕು? ಇವಳನ್ನ ನಮ್ಮನೆ ಕರ್ಕೊಂಬಂದಿದ್ದಾನೆ, ನನ್ನ ಮನೆ ಇದು, ಇಲ್ಲಿ ನಾನು ಮಾತ್ರ ಇರಬೇಕು. ಇವಳಿಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಏಯ್ ಶಶಾಂಕ್, ಮೊದಲು ಅವಳನ್ನ ಹೊರಗಡೆ ಕಳಿಸು. ಅಪ್ಪ ನೋಡಿ ಅಪ್ಪ, ಅಮ್ಮ ಯಾವ ಥರ ಮಾತಾಡ್ತಿದ್ದಾರೆ ಅಂತ. ನಾನು ನಿಮ್ಮ ಹತ್ರ ಹೇಳಿದ್ದೆ ತಾನೇ, ನಿಮ್ಮ ಹತ್ರ ಹೇಳಿ ಡಿಸ್ಕಷನ್ ಮಾಡಿ ನೀವು ಹ್ಞೂ ಅಂದಮೇಲೆ ತಾನೇ ಕರ್ಕೊಂಬಂದಿರೋದು. ನೀವು ಹೇಳಿ ಅಪ್ಪ ಅವ್ರಿಗೆ. ಓಹೋ, ಇವಳನ್ನ ಮನೆ ಕರ್ಕೊಂಬರೋದ್ರಲ್ಲಿ ನಿಮ್ಮದು ಕೈ ಇದೆಯಾ ರೀ? ನೀವು ಈ ಥರ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣ್ರಿ. ಇಷ್ಟೊತ್ತವರೆಗೂ ನಾನು ಮಾತಾಡ್ತಿದ್ನಲ್ರಿ, ಅವಾಗ ಒಂದು ಮಾತಾದ್ರು ಇಲ್ಲ ಕಣೆ, ಇವಾಗ ಇಲ್ಲಿಗೆ ಹೋಗಿದ್ದಾರೆ, ಈ ಥರ ಇದೆ ಸಮಸ್ಯೆ, ಈ ಥರ ಕರ್ಕೊಂಬರ್ತಿದ್ದಾನೆ ಅಂತ ಒಂದು ಮಾತು ಹೇಳಿದ್ರೇನ್ರಿ ನೀವು? ಎಲ್ಲರೂ ಒಂದಲ್ವಾ ನೀವು? ಈ ಮನೆಯಲ್ಲಿ ನಾನೇ ಬೇರೆ, ನಾನು ಸಪ್ರೇಟು, ನೀವೆಲ್ಲ ಒಂದು. ಸರಸ್ವತಿ ಸುಮ್ಮನಿರು, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಸುಮ್ಮನಿರು ನೀನೊಂದು ಸ್ವಲ್ಪ. ಶರ್ಮಿಳಾ ಹೋಗಮ್ಮ, ಒಳಗಡೆ ಹೋಗು. ಶಶಾಂಕ್ ಕರ್ಕೊಂಡೋಗು. ಅದು ಅಪ್ಪ ಅಮ್ಮ, ನಾನು ಅವಳ ಜೊತೆ ಮಾತಾಡ್ತೀನಿ, ಹೋಗು ಒಳಗಡೆ ಹೋಗು. ರೀ ಎಂತ ಕೆಲಸ ಮಾಡ್ತಿದ್ದೀರಿ ನೀವು? ಈಗ ನೋಡಿ ಜನ ಹೆಂಗ್ ಆಡ್ಕೋತಾರೆ ಗೊತ್ತಾ ನಿಮಗೆ? ನೋಡು, ಜನಕ್ಕೋಸ್ಕರ ನಾವು ಬದುಕಬಾರ್ದು, ನಮಗೋಸ್ಕರ ನಾವು ಬದುಕಬೇಕು. ಲೇ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೇ, ಅಲ್ಲ ಇಷ್ಟು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ತಿದ್ದೀಯಾ ನೀನು? ಇವಾಗ ನೀನು ಮನೆ ಬಿಟ್ಟು ಹೋಗ್ತೀಯಾ? ಅದು ಇಂಥ ಸಣ್ಣ ವಿಚಾರಕ್ಕೆ. ಯಾವ್ದ್ರಿ ಸಣ್ಣ ವಿಚಾರ? ಯಾವ್ದು ಸಣ್ಣ ವಿಚಾರ? ನಿಮ್ಗೆ ವಿಚಾರ ಸಣ್ಣದು ಅಂತ ಅನ್ನಿಸ್ಬೋದು, ಆದರೆ ನನಗಿದು ಸಣ್ಣ ವಿಚಾರನೇ ಅಲ್ಲ. ಸಮಾಧಾನ ಮಾಡ್ಕೊ. ನೋಡು, ಈಗ ದುಡ್ಕಿ ಏನೇನೋ ಮಾತಾಡೋದಕ್ಕೆ ಹೋಗ್ಬೇಡ. ನಾಳೆ ಮಗ ಸೊಸೆ ಮೊಮ್ಮಕ್ಕಳ ಜೊತೆನೇ ನಾವು ಬದುಕಬೇಕಾಗಿರೋದು. ನೋಡು, ಅವರು ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಮೇಲೆ ನಾವು ಅದಕ್ಕೆ ತಲೆ ಹಾಕಕ್ಕೆ ಹೋಗ್ಬಾರ್ದು. ಚೆನ್ನಾಗಿರಲಿ ಬಿಡು, ನಾವು ಯಾಕೆ ಅವ್ರಿಗೆ ಗಡ್ಡಿ ಮಾಡಬೇಕು? ಅಲ್ಲ, ಅವನೇ ಎಲ್ಲನೂ ಮರೆತು ಅವನ ಹೆಂಡತಿನ ಕರ್ಕೊಂಬಂದು ಜೀವನ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನೀನು ಹಂಗೆ ಮಾಡಿದೆ, ನೀನು ಆ ಥರ ಆಡ್ತಿದ್ದೆ, ನೀನು ಆ ಕೆಲಸ ಮಾಡಿದೆ, ಹಿಂಗೆ ಹೋದೆ ಅಂತ ಅದನ್ನೇ ಎತ್ತಿ ಎತ್ತಿ ಹೇಳ್ತಾ ಇದ್ದಷ್ಟು ಅವ್ರಿಗೆ ಮನಸ್ಸಿಗೆ ಚುಚ್ಚಿದಂಗಾಗುತ್ತೆ ಕಣೆ. ಅದರಿಂದನೇ ಅವ್ರ ಸಂಸಾರಗಳು ಹಾಳಾಗೋ ಚಾನ್ಸಸ್ಸು ಇರುತ್ತೆ. ಈಗ ನಾವು ಆ ಹುಡುಗಿನ ತರ್ತೀವಿ, ಆ ಹುಡುಗಿ ಹೆಂಗಿರ್ತಾಳೆ ಅಂತ ನಮಗೆ ಗೊತ್ತಾ? ಈಗ ಚೆನ್ನಾಗೇ ಇರ್ಬೋದು, ಒಳ್ಳೆತನದಲ್ಲೇ ಇರ್ಬೋದು, ನಾಳೆ ಬದಲಾಗ್ಬೋದು. ನೋಡು, ಹಾಗೆಲ್ಲ ಹುಡ್ಕೊಂಡು ಹೋದ್ರೆ ಯಾವುದು ಪರ್ಫೆಕ್ಟ್ ಅಂತ ಸಿಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಜೀವನ ಮಾಡಬೇಕು ಕಣೆ. ನೋಡು ಸರಸ್ವತಿ, ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ನಿನ್ನ ತಲೆನಲ್ಲಿ ಏನಿದೆ ಅಂತ ನನಗೆ ಗೊತ್ತು.
ಈಗ ಶರ್ಮಿಳನ ಬಗ್ಗೆ ನಿನಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಇವಳು ನನ್ನ ಮನೆಗೆ ಬಂದು ನನ್ನ ಮನೆ ಮುರಿದ್ಲು, ನಮ್ಮ ಮನೆತನದ ಮರ್ಯಾದೆ ತೆಗೆದ್ಲು, ನನ್ನ ಮಗನ ಜೀವನ ಹಾಳು ಮಾಡಿದ್ಲು. ಇದೆಲ್ಲ ನಿನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದನ್ನ ಅಳಿಸು, ಅದನ್ನೆಲ್ಲ ಮರ್ತ್ಬಿಡು. ಆಗಿರೋ ಕೆಟ್ಟದನ್ನೆಲ್ಲ ಮರೆತು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಲಿ ಅವರು ಅಂತ ಆಶಿಸು ಸಾಕು. ನಮಗೂ ಮೂರೊತ್ತು ಊಟ ಕೊಟ್ರೆ ಸಾಕು, ನಮ್ಗಿನ್ನೇನಮ್ಮ ಬೇಕು? ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಅಂಥ ವಯಸ್ಸಲ್ಲಿ ನಾವು ಈಗ ಮತ್ತೆ ನಾಳೆ ಏನಾದರೂ ಅವನ ಜೀವನದಲ್ಲಿ ಸಮಸ್ಯೆ ಆಯಿತು ಅಂತಂದ್ರು ಆಗ್ಲೂ ನಾವೇ ತಲೆ ಕೊಡಬೇಕು. ಈಗ ಅವಳು ಬದಲಾಗಿದ್ದಾಳೆ, ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ನೋಡೋಣ ಬಿಡು. ಈಗ ಬಂದ ತಕ್ಷಣ ಒಪ್ಕೊಂಡು ನೀನು ಆರತಿ ಎತ್ತಿ ಒಳಗಡೆ ಕರಿ ಅಂತ ಹೇಳಿಲ್ಲ. ಆದರೆ ಮಾತುಕತೆನಲ್ಲಿ ಒಂದು ಲಿಮಿಟಾಗಿ ಮಾತಾಡು. ಸಿಟ್ಟು ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಬಾಯಿಗೆ ಬಂದಂಗೆ ಮಾತಾಡೋದು ಇದೆಲ್ಲ ಮಾಡಬೇಡ. ಚೆನ್ನಾಗಿರೇ, ಹೊಂದ್ಕೊಂಡು ಹೋಗಿ. ಎಲ್ಲ ಬರೀ ನನಗೆ ಹೇಳಿ ನಾನು ಹೇಳಿದ್ರಲ್ಲಿ ಏನ್ರಿ ತಪ್ಪೈತೆ ಬಿಡಿ. ನನಗೆ ನಿಜವಾಗ್ಲೂ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಿನಗೆಲ್ಲೂ ಹೋಗ್ಬೇಡ, ಹೋಗು, ಒಳಗಡೆ ಹೋಗು. ಇಲ್ಲ, ನನಗಾಗಲ್ಲ ರೀ. ನನಗೆ ತಲೆ ಕೆಟ್ಟಂಗೆ ಆಗ್ತಾ ಇದೆ. ನಾನೊಂದು ಸ್ವಲ್ಪ ದೇವಸ್ಥಾನ ಹತ್ರಕ್ಕೆ ಹೋಗಿ ಆಮೇಲಿಂದ ಬರ್ತೀನಿ. ನಿಂತ್ಕೊಳ್ಳೆ ಸರಸ್ವತಿ. ಹೋಗೇ ಬಿಟ್ಲು. ಏನಪ್ಪ ಮಾಡೋದು? ಆ ಕಡೆಗೂ ಹೋಗೋಕ್ಕಾಗಲ್ಲ, ಈ ಕಡೆಗೂ ಬರೋಕ್ಕಾಗಲ್ಲ. ಒಳ್ಳೆ ಅಡ್ಕತ್ರಿ ಮೇಲೆ ಇಟ್ಟಂಗೆ ಆಗ್ಬಿಟ್ಟೈತೆ ನನ್ನ ಜೀವನ.